ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನಲ್ಲಿ ನೋಡ್ದಂಗೆ ಮೊಳಕೆ ಕಟ್ಟಿದ ಸಾರು ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ರುಚಿಕರವಾಗಿ ಮಾಡೋದು ಅಂತ ತೋರ್ಸೋಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮನೂ ಕೂಡ ಇಲ್ಲೇ ಇದ್ದಾರೆ, ಎಲ್ಲ ಕೂಡ ರೆಡಿ ಮಾಡ್ತಿದ್ದಾರೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಹಾಗೂ ನಮ್ಮಮ್ಮ ಇಬ್ಬರು ಕೂಡ ಯಾವ ರೀತಿ ಮೊಳಕೆ ಕಟ್ಟಿದ ಸಾಂಬಾರನ್ನು ತುಂಬ ಚೆನ್ನಾಗಿ ಮಾಡೋದು ಅಂತ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಯಾರೇನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಫ್ರೆಂಡ್ಸ್, ಈಗ ಇಂಗ್ರೀಡಿಯೆಂಟ್ಸ್ ನೋಡೋದೇ ಆದರೆ ಈ ಒಂದು ಮೊಳಕೆ ಕಟ್ಟಿದ ಸಾರಿಗೆ ಎಲ್ಲ ಒಂದು ಕಾಳುಗಳನ್ನು ನೀಟಾಗಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ಹೆಸರು ಕಾಳಿದೆ, ಕಡಲೆಕಾಳಿದೆ, ಅಳಸಂದೆ ಕಾಳಿದೆ. ಇದಕ್ಕೆ ನೀವು ಹುರುಳಿನೂ ಕೂಡ ಸೇರಿಸ್ಕೋಬೋದು. ಹುರುಳಿ, ಇನ್ನು ಇದಿಷ್ಟು ಕಾಳುಗಳನ್ನು ನೀಟಾಗಿ ಈ ರೀತಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀವಿ. ಮೇಯ್ನಾಗಿ ಇದೇ ಬೇಕಾಗಿರೋದು. ಇದೊಂದು 150ರಿಂದ 200 ಗ್ರಾಮ್ ಆಗುವಷ್ಟು ಮೊಳಕೆ ಕಟ್ಟಿದ ಕಾಳುಗಳಿದೆ. ನಂತರ ಒಂದು ಅರ್ಧ ಹೋಳು ಕಾಯಿ ತುರಿ ಬೇಕಾಗುತ್ತೆ, ಕಾಯಿ ತುರಿ ತುರಿದಿಟ್ಕೊಂಡಿದ್ದೀವಿ. ಒಂದು 2 ಟೊಮೊಟೊ ಬೇಕಾಗುತ್ತೆ, ಒಂದು 5ರಿಂದ 10 ಲವಂಗ ಬೇಕಾಗುತ್ತೆ, ಒಂದು ಸ್ವಲ್ಪ ಚಕ್ಕೆ ಬೇಕಾಗುತ್ತೆ, ಒಂದು 2 ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆ ಗುಂಟೂರು ಮೆಣಸಿಕಾಯಿ ಒಂದು 5ರಿಂದ 6, ಬ್ಯಾಡಗೆ ಮೆಣಸಿಕಾಯಿ ಕೂಡ ಒಂದು 5ರಿಂದ 6 ಬೇಕಾಗುತ್ತೆ. ನಂತರ ಒಂದು 2 ಬದನೆಕಾಯಿ, ನಂತರ ದಪ್ಪಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ನಂತರ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ, ಒಂದು 2 ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ, ಒಂದು ಸ್ವಲ್ಪ ಶುಂಠಿ ಬೇಕಾಗುತ್ತೆ, ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಒಗ್ಗರಣೆಗೆ ಎಣ್ಣೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕೋದಕ್ಕೋಸ್ಕರ. ನಂತರ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಈಸಿಯಾಗಿ ಮೊಳಕೆ ಕಟ್ಟಿದ ಸಾಂಬಾರನ್ನು ಮಾಡ್ತಾ ಹೋಗ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ತಿಳಿಸ್ತಾ ಹೋಗ್ತಾರೆ, ಬನ್ನಿ ಫ್ರೆಂಡ್ಸ್. ನಂತರ ಏನು ಮಾಡಬೇಕು ಅಮ್ಮ? ನಂತರ ಇವಾಗ 2 ಥರದ ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ಲೇಮಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಈ ಒಂದು ಪಾತ್ರೆನ ಇಟ್ಕೊಂಡು ಈ ಒಂದು ಮೆಣಸಿಕಾಯಿನ ಲೋ ಫ್ಲೇಮಲ್ಲಿ ಹುರ್ಕೋಬೇಕಂತೆ. ಮೆಣಸಿಕಾಯಿ ಜೊತೆಗೆ ಧನಿಯಾ, ಜೊತೆಗೆ ಈ ಒಂದು ಲವಂಗ ಮತ್ತು ಈ ಒಂದು ಚಕ್ಕೆ, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕು. ಈಗ ಇದನ್ನು ನೀಟಾಗಿ ಹುರ್ಕೋಬೇಕು, ಸೀದಿಸೋಕೆ ಹೋಗ್ಬಾರ್ದು. ಅದಕ್ಕೋಸ್ಕರನೇ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷದಲ್ಲೇ ಇದು ಗೋಲ್ಡನ್ ಕಲರಿಗೆ ಬಂದ್ಬಿಡುತ್ತೆ. ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು 2ರಿಂದ 3 ನಿಮಿಷ ಆಗಿದೆ. ಇದೆಲ್ಲವೂ ಕೂಡ ಕಲರ್ ಕೂಡ ಗೋಲ್ಡನ್ ಕಲರ್ಗೆ ತಿರುಗಿದೆ. ನಿಮಗೆ ಗಮ್ ಅನ್ನೋ ಒಂದು ಸ್ಮೆಲ್ಲು ಕೂಡ ಬರ್ತಾ ಇರುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು ಒಂದು ಸ್ವಲ್ಪ ಆರಬೇಕು. ಆರಿದ ನಂತರ ಇದನ್ನು ರುಬ್ಕೊಳ್ಳೋಣ ಖಾರದ ಜೊತೆ ಪುಡಿ ಮಾಡಿಕೊಂಡು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದೆಲ್ಲವೂ ಕೂಡ ಆರಿದೆ. ಈಗ ಇದನ್ನು ಮೊದಲನೇದಾಗಿ ಚಿಕ್ಕದಾದ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಈಗ ಈ ಒಂದು ಚಿಕ್ಕದಾದ ಜಾರ್ಗೆ ಸೇರಿಸ್ತಾ ಇದ್ದೀವಿ. ಇದನ್ನು ಚಿಕ್ಕದಾದ ಜಾರಿಗೆ ಸೇರಿಸ್ಕೊಂಡು ನೀಟಾಗಿ ಪುಡಿ ಆಗಬೇಕಿದು. ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಕೂಡ ಪುಡಿ ಆಗುತ್ತೆ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಕೂಡ ಹಾಕ್ಕೊಂಡು ಈಗ ಪುಡಿ ಮಾಡ್ಕೋತೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ನೀಟಾಗಿ ಪುಡಿಯಾಗಿದೆ. ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ಈ ಪುಡಿನ ಖಾರದ ಜೊತೆಗೆ ಹಾಕೊಂಡು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇನ್ನೊಂದು ಜಾರನ್ನ ಖಾರ ರುಬ್ಬೋದಕ್ಕೆ ತಗೊಂಡಿದ್ದೀವಿ. ಇದನ್ನ ಪುಡಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಚಿಕ್ಕ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. ನೀವು ಈ ಒಂದು ದೊಡ್ಡ ಜಾರಲ್ಲೇ ಫಸ್ಟ್ ಪುಡಿ ಮಾಡಿಕೊಂಡು ಆನಂತರ ಈರುಳ್ಳಿನ ಈಗ ಸೇರಿಸ್ಕೊತಾ ಇದ್ದೀವಿ. ಈರುಳ್ಳಿನ ಹಾಕೋಬೇಕಾಗುತ್ತೆ, ದಪ್ಪಾಗಿ ಹೆಚ್ಚಿರೋದು. ಆ ಸಣ್ಣದಾಗಿ ಹೆಚ್ಚಿರೋದು ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ. ಆಗಲೇ ತೋರಿಸಿದ್ವಲ್ಲ, ಅದನ್ನು ಸಣ್ಣದಾಗಿರೋದನ್ನ ಒಗ್ಗರಣೆಗೆ ಹಾಕೊಳ್ಳಿ. ದಪ್ಪದಾಗಿ ಹೆಚ್ಚಿಟ್ಟಿರೋದನ್ನ ರುಬ್ಬೋದಕ್ಕೆ ಬಳಸ್ಕೊಳ್ಳಿ. ನಂತರ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಕಡಲೆನೂ ಕೂಡ ಸೇರಿಸ್ಕೊತಿದ್ದೀವಿ. ನಂತರ ಈ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ, ಆಗಲೇ ಕಟ್ ಮಾಡಿರಲಿಲ್ಲ ನಾವು, ಅದನ್ನು ಆನಂತರ ಸೇರಿಸೋಣ. ನಂತರ ಶುಂಠಿ ಹಣ್ಣ ಸೇರಿಸ್ಕೊತಾ ಇದ್ದೀವಿ. ನಂತರ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಕೊಂಡು ನಂತರ ಕಾಯಿ ಮತ್ತು ಟೊಮೊಟೊನ ಆನಂತರ ಸೇರಿಸೋಣ. ಈಗ ಇದಿಷ್ಟನ್ನು ನೀಟಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೀರನ್ನು ಸೇರಿಸಿದ ನಂತರ ರುಬ್ಕೊಳ್ಳೋಣ. ಆನಂತರ ಈ ಪುಡಿಯನ್ನು ಹಾಕೋಣ.
ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ರೀತಿ ಈ ಒಂದು ಅದಕ್ಕೆ ಬಂದಿದೆ. ಈಗ ಏನೊಂದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಈ ಒಂದು ಜಾರ್ಗೆ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಪುಡಿ ಆಗಲಿ ಅಂತ ಚಿಕ್ಕ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಧನಿಯಾ ಮೆಣಸಿಕಾಯಿ ಪುಡಿ ಆಗೋದು ಇಲ್ವಲ್ಲ, ಆದ್ದರಿಂದ ಈ ರೀತಿ ಖಾರನ ರುಬ್ಬಿದ ನಂತರ ಈ ಪುಡಿನ ಸೇರಿಸ್ಕೊಳ್ಳೋಣ. ಧನಿಯಾ ಮೆಣಸಿಕಾಯಿ ಪುಡಿನ ನೋಡಿ, ಈ ನೀರನ್ನು ಈ ರೀತಿ ಹಾಕೊಂಡು ಇದಕ್ಕೆ ಹಾಕೋತಾ ಇದ್ದೀವಿ. ನಂತರ ಇದಕ್ಕೆ ಈಗ ಟೊಮೊಟೊನ ಹೆಚ್ಚಿ ಈ ರೀತಿ ಸೇರಿಸ್ಕೊತಾ ಇದ್ದೀವಿ. ನಂತರ ಕಾಯನ್ನು ಹಾಕೋಣ. ಕಾಯಿ ತುರಿನ ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರು ತುರ್ದಿರೋದ್ರಿಂದ ಅದು ಒಂದೆರಡು ಸತಿ ಗ್ರೈಂಡ್ ಮಾಡಿದ್ರೆ ಖಾರದ ಜೊತೆ ಬೆರ್ತೋಗುತ್ತೆ. ಅದಕ್ಕೆ ಟೊಮೊಟೊನ ಈಗ ಹಾಕ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ಈ ಒಂದು ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಒಂದು ಗ್ರೈಂಡನ್ನು ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ತುರಿ ಎಲ್ಲವೂ ಕೂಡ ಖಾರಕ್ಕೆ ಹಿಡಿಯುತ್ತೆ. ಆಗ ನಮ್ಮ ಒಂದು ಈ ಒಂದು ಮೊಳಕೆ ಕಾಳಿಗೆ ಬೇಕಾದಂಥ ಖಾರ ರೆಡಿಯಾಗುತ್ತೆ. ಇದೇ ಒಂದು ಟೇಸ್ಟು ನಮ್ಮ ಒಂದು ಮೊಳಕೆ ಕಟ್ಟಿದ ಸಾರು ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ. ಈಗ ಕಾಯಿ ಹಾಕು ಕೂಡ ರುಬ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕಾಯಿ ಹಾಕಿ ರುಬ್ಕೋತಿದ್ದೀವಿ. ಇನ್ನೊಂಚೂರು ನೀರು ಬೇಕು ಅಂದರೆ ಸೇರಿಸ್ಕೊಳ್ಳಿ ಒಂಚೂರು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಕಾಯಿ ಹಾಕಿ ರುಬ್ಬಿದ ನಂತರ ಈ ರೀತಿ ಬಂದರೆ ಸಾಕು. ಇಷ್ಟ ಆದರೆ ನಮ್ಮ ಒಂದು ಖಾರ ರೆಡಿ ಆಯಿತು ಸಾರಿಗೆ. ಈಗ ಇದನ್ನ ಒಗ್ಗರಣೆ ಹಾಕೋಣ ಸಾಂಬಾರನ್ನು. ನಂತರ ಫ್ರೆಂಡ್ಸ್, ಈಗ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಎಣ್ಣೆನ ಹಾಕೋತಾ ಇದ್ದೀವಿ. ಒಂದು ಅರ್ಧ ಲೋಟ ಆಗೋಷ್ಟು ಅಥವಾ ಒಂದು ಕಾಲು ಲೋಟ ಅರ್ಧ ಲೋಟ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಈಗ ಇದೊಂದು ಸ್ವಲ್ಪ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದ ನಂತರ ಮೊದಲಿಗೆ ಈರುಳ್ಳಿನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಈರುಳ್ಳಿನ ಹಾಕ್ಕೊಂಡ್ವಿ. ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದೆ. ಈರುಳ್ಳಿ ಫ್ರೈ ಆದ ನಂತರ ಈಗ ತಗೊಂಡಿರುವಂಥ ಬದನೆಕಾಯನ್ನು ನೀಟಾಗಿ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಬದನೆಕಾಯಿನ ಮೊದಲಿಗೆ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡಿ ಈಗ ಬದನೆಕಾಯಿನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಬದನೆಕಾಯಿ ಎಲ್ಲವನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿಕೊಡಿ. ಇದನ್ನು ಒಂದು 3 ನಿಮಿಷ ತಪ್ಪಿದ್ರೆ 2 ನಿಮಿಷ ಫ್ರೈ ಆಗಬೇಕು ಎಣ್ಣೆಲೆ. ಬದನೆಕಾಯಿ ಒಂದು 3 ನಿಮಿಷ ಈ ರೀತಿ ಫ್ರೈ ಮಾಡಿಕೊಡಿ. 3 ನಿಮಿಷದಲ್ಲೇ ಅದು ಎಣ್ಣೆಲೆ ಎಲ್ಲ ಕೂಡ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಬದನೆಕಾಯಿ ಎಲ್ಲವೂ ಕೂಡ ನೀಟಾಗಿ ಗೋಲ್ಡನ್ ಕಲರ್ಗೆ ಫ್ರೈ ಆಗಿದೆ. ಈಗ ಏನೊಂದು ಮೊಳಕೆ ಕಾಳು ತಗೊಂಡಿದ್ವಿ, ಈ ಒಂದು ಮೊಳಕೆ ಕಾಳನ್ನು ನೀಟಾಗಿ ಈ ಒಂದು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ. ಬದನೆಕಾಯಿ ಆದ ನಂತರನೇ ಹಾಕ್ಕೊಳ್ಳಿ, ಯಾಕಂದರೆ ಬದನೆಕಾಯಿ ಫಸ್ಟು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆನಂತರ ಈ ಒಂದು ಕಾಳು ಫ್ರೈ ಮಾಡ್ಕೊಳ್ಳೋಣ. ಈಗ ಹಾಕ್ಕೊಂಡಿದ್ದೀವಿ, ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಂದು 3ರಿಂದ 5 ನಿಮಿಷ ಕಾಳನ್ನು ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಫ್ರೈ ಆಗಿದೆ. ಇದು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಏನೊಂದು ಖಾರನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಈಗ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈಗ ನಮ್ಮಮ್ಮ ಹಾಕ್ತಾ ಇದ್ದಾರೆ. ಖಾರ ಎಲ್ಲವನ್ನು ಕೂಡ ನೀಟಾಗಿ ಹಾಕ್ಕೊಂಡು ಈ ಒಂದು ಸ್ವಲ್ಪ 5 ನಿಮಿಷ ಖಾರದ ಜೊತೆಗೆ ಕಾಳು ಜೊತೆ ಖಾರ ಎಲ್ಲ ಕೂಡ ಬೇಯಬೇಕು. ಖಾರ ಬೇಯೋದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಒಂಚೂರು ನೀರನ್ನು, ಖಾರ ಬೇಯೋದಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ 3ರಿಂದ 5 ನಿಮಿಷ ನೀಟಾಗಿ ಖಾರ ಬೇಯೋದಕ್ಕೆ ಬಿಡಬೇಕು. ಖಾರ ಹಸಿ ವಾಸನೆ ಎಲ್ಲ ಇರುತ್ತೆ ಖಾರದಲ್ಲಿ, ಅದೆಲ್ಲವೂ ಕೂಡ ಹೋಗಬೇಕು. ಅದು ಬೇಯೋ ಗಂಟ ಹಸಿ ಸ್ಮೆಲ್ಲೆಲ್ಲ ಕೂಡ ಹೋಗೋ ಗಂಟ ನೀಟಾಗಿ ಈ ರೀತಿ ನೀರು ಹಾಕಿ ಒಂದು 2 ಸೌಟ್ ನೀರೋ 1 ಸೌಟ್ ನೀರೋ ಹಾಕ್ಕೊಂಡು ನೀಟಾಗಿ ಖಾರ ಬೇಯೋದಕ್ಕೆ ಬಿಡೋಣ. ಈಗ ಒಂದು 3ರಿಂದ 5 ನಿಮಿಷ ಬೇಯಲಿ ಇದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು 5 ನಿಮಿಷ ಖಾರ ನೀಟಾಗಿ ಈ ರೀತಿ ಬೆಂದಿದೆ. ಈ ರೀತಿ ಬೆಂದ ನಂತರ ಏನೊಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ವಿ, ಅದನ್ನು ಕಿವುಚಿ ಈಗ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣನ್ನು ಅದರ ನೀರನ್ನು ಅಥವಾ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀವಿ. ನಿಂಬೆಹಣ್ಣಲ್ಲ, ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀವಿ. ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು
ರಸನ ಸೇರಿಸ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಬೇಯುತ್ತೆ, ಇದು 1-2 ನಿಮಿಷ. ನಂತರ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಇನ್ನೊಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಒಂದು ಕಾಳಿಗೆಲ್ಲವೂ ಕೂಡ ನೀಟಾಗಿ ಮಸಾಲೆ ಹಿಡ್ದಿರುತ್ತೆ ನೋಡಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು 1 ವಿಶಿಲ್ ತಪ್ಪಿದ್ರೆ 2 ವಿಶಿಲನ್ನು ಕೂಗಿಸ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀರನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಾರು ಮಾಡಬೇಕು ಅಂತಿರುತ್ತೆ ಅಷ್ಟು. ಈಗ ಇಲ್ಲಿ ನಾವು 1 ಚೊಂಬಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. 1 ಚೊಂಬು ನೀರು. ನಿಮಗೆ ಯಾವ ಪ್ರಮಾಣದಲ್ಲಿ ಸಾರು ಒಂದು ಸ್ವಲ್ಪ ಮೀಡಿಯಮ್ ಆಗೇ ಇರಬೇಕು. ತುಂಬ ಗಟ್ಟಿ ತುಂಬ ತೆಳ್ಳೆ ಆದರೆ ಚೆನ್ನಾಗಿರಲ್ಲ. ನಾವಿಲ್ಲಿ 1 ಚೊಂಬಾಗುವಷ್ಟು ಅಳತೆಯಲ್ಲಿ ನೀರು ಹಾಕ್ಕೋತಾ ಇದ್ದೀವಿ. ಈಗ ಇದು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ 1-2 ವಿಶಿಲ್ ಕೂಗಿಸ್ಕೋಬೇಕು. ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಒಂದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ವಿಶಿಲ್ಲು ತಪ್ಪಿದ್ರೆ 2 ವಿಶಿಲ್ಲು. ನೀವೇನಾದರೂ ಜಾಸ್ತಿ ಮಾಡ್ತಿದ್ರೆ 2 ವಿಶಿಲ್ ಹೊಡೆಸ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು 3-4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀವಿ. ಆದ್ದರಿಂದ ಒಂದು ವಿಶಿಲ್ಗೆ ಬೆಂದೋಗುತ್ತೆ ಸಾಕು. ಇನ್ ಕೇಸ್ ನಿಮಗೆ ತುಂಬ ಬೇಯಬೇಕು ಅಂತಂದರೆ 2 ವಿಶಿಲ್ ಮಾಡಿಸ್ಕೊಳ್ಳಿ, ಪರ್ಫೆಕ್ಟಾಗಿ ಬಂದಿರುತ್ತೆ. ಈಗ ಇದು 1 ವಿಶಿಲ್ ಆಗಲಿ, ಆನಂತರ ಹೇಗಾಗಿದೆ ಜೊತೆಗೆ ಟೇಸ್ಟ್ ಹೇಗೆ ಬಂದಿದೆ ಅಂತಲೂ ಕೂಡ ನಿಮಗೆ ಟೇಸ್ಟ್ ಮಾಡಿ ಕೂಡ ತಿಳಿಸ್ತೀವಿ. ಈಗ ಇದನ್ನು 1 ವಿಶಿಲ್ ಬರೋದಕ್ಕೆ ಬಿಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 1 ವಿಶಿಲ್ಲು ಆಗಿದೆ ಪರ್ಫೆಕ್ಟಾಗಿ. ಈಗ ಮುಚ್ಚಳ ಕೂಡ ತೆಗಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಅನ್ನದ ಜೊತೆ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ಅನ್ನ ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನೀವು, ನೋಡ್ತಾ ಇರ್ಬೋದು. ಅನ್ನದ ಜೊತೆ ಸರ್ವನ್ನು ಕೂಡ ಮಾಡ್ಕೋತಾ ಇದ್ದೀವಿ. ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ ಸಾಂಬಾರಂತೂ. ಈ ಮೊಳಕೆ ಕಟ್ಟಿದ ಸಾರು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಕೂಡ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಕೂಡ ಮರಿಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬೆಂದಿದೆ ಕಾಳಂತೂ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮೊಳಕೆ ಕಟ್ಟಿದ ಸಾರು ನೋಡಿ. ಈಗ ಇದು ಹೇಗಿದೆ ಅಂತ ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳೋಣ ಹೇಗಿತ್ತು ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನನ್ನ ಮುಂದೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿಯಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ನಾನು ಇಬ್ಬರು ಕೂಡ ಶೇರ್ ಮಾಡಿದ್ದಂಥದ್ದು. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ಆ ಕಾಳೆಲ್ಲವೂ ಕೂಡ ಪರ್ಫೆಕ್ಟಾಗಿ ಬಂದಿದೆ. ನಾವು ಹಾಕಿರುವಂಥ ಮಸಾಲೆ ಅಂತೂ ಸೂಪರ್ ಆಗಿದೆ. ಅನ್ನಕ್ಕೆ ಮುದ್ದೆಗೂ ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಯಾರಿನ ನಮ್ಮ ಒಂದು ಕುಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.